ಬಾ ಬಾ ಅಮ್ಮ, ಬಾ ಅಂದೆ ತಾನೆ, ಬಾ. ಅರೆ ಆದಿ, ಇವಾಗ ಹೇಗಿದ್ದೀರಾ? ನಿಮ್ಗೆ ಆಕ್ಸಿಡೆಂಟ್ ಆಗಿದ್ ವಿಚಾರ ನನಗೆ ಇವಾಗ ತಾನೇ ಗೊತ್ತಾಯ್ತು. ಮುಂಚೆ ಗೊತ್ತಾಗಿದ್ದಿದ್ರೆ ಮುಂಚೆ ಬಂದು ನೋಡ್ತಾ ಇದ್ದೆ. ಪರವಾಗಿಲ್ಲ. ಪುಣ್ಯ ನೀನ್ ಬಡ್ಸಮ್ಮ, ಕಂದ ನೀನ್ ಹೋಗಿ ಕೈ ತೊಳ್ಕೊಂಡ್ ಬಾ. ಅಯ್ಯೋ ರವೆ ಇಟ್ಟಿದೆ, ಸೀದೋಯ್ತೇನು? ಪೂರ್ಣಿ, ನಾನು ಕುಡ್ಕೊಂಬಂದು ಆಕ್ಸಿಡೆಂಟ್ ಮಾಡ್ಕೊಂಡೆ ಅಂತ ಹೇಳಲಿಲ್ಲ ತಾನೆ? ಗುಡ್. ಏನು ಇಬ್ರು ಗುಸುಗುಸು ಅಂತ ಮಾತಾಡ್ತಾ ಇದ್ದೀರಾ? ಏನೂ ಇಲ್ಲ ಕಾವೇರಿ, ಅದು ನೀನು ಬಂದಿದ್ದು ಹೇಳಲೇ ಇಲ್ಲ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಇವಾಗ ತಾನೇ ಬಂದೆ. 2 ದಿನ ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಓ, ಒಳ್ಳೇದು. ಆಕ್ಸಿಡೆಂಟ್ ಹೇಗಾಯ್ತು? ಕಾವೇರಿ, ಅದು ಆಫೀಸಿಂದ ಬರಬೇಕಾದ್ರೆ ಸಡನ್ನಾಗಿ ಯಾರೋ ಒಬ್ಬ ಅಡ್ಡ ಬಂದ್ಬಿಟ್ಟ. ನಾನು ಅವನ್ನ ಸೇವ್ ಮಾಡೋಕ್ಕೆ ಹೋಗಿ ಬಿದ್ದುಬಿಟ್ಟೆ. ಓ, ಹುಷಾರು. ಹಾಂ. ಆದಿ, ಕಾವೇರಿನೂ ಆಫೀಸ್ಗೆ ಹೋಗ್ತಿದ್ದಾಳೆ, ನೀನು ಅವ್ರ ಜೊತೆ ಕಾರಲ್ಲಿ ಹೋಗಿ ಬರ್ಬೋದಲ್ಲ? ಬೇಡ ಅತ್ತೆ, ಬಾಸ್ ಜೊತೆ ನಾನು ಆಫೀಸ್ಗೆ ಹೋದರೆ ಸುಮ್ಮನೆ ಆಮೇಲೆ ಸ್ಟಾಫ್ ಎಲ್ಲ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನಾನು ಆಟೋ ಶಂಕರ್ಗೆ ಹೇಳಿದ್ದೀನಿ, ಅವ್ನು ಬರ್ತಾನೆ, ಅವನ ಜೊತೆನೇ ಹೋಗ್ತೀನಿ. ಹುಷಾರಾಗಿ ನೋಡ್ಕೊಂಡು ಓಡಾಡಿ ಆದಿ. ನಿಮ್ಮನ್ನ ನಂಬ್ಕೊಂಡು ಒಂದು ಫ್ಯಾಮಿಲಿ ಇದೆ. ಈ ಮನೆಗೆ ನೀವು ಬರೀ ಅಳಿಯ ಮಾತ್ರ ಅಲ್ಲ, ಮಗನೂ ಕೂಡ. ನೆನಪಿರ್ಲಿ. ಹಾಗೆ ಹೆಜ್ಜೆನ ನೋಡ್ಕೊಂಡು ಸರಿಯಾದ ದಾರಿನಲ್ಲೇ ಇಡಿ. ಗಾಡಿನ ಸರಿಯಾದ ರಸ್ತೆಯಲ್ಲೇ ಓಡಾಡಿಸಿ. ತಪ್ಪು ದಾರಿಯಲ್ಲಿ ಹೋಗೋದಕ್ಕೆ ಹೋಗಬೇಡಿ. ಆಮೇಲೆ ಆಕ್ಸಿಡೆಂಟ್ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಪೂರ್ಣಿಗೂ ಇಲ್ಲ, ಅಮ್ಮನಿಗೂ ಇಲ್ಲ. ಇನ್ನು ಮುಂದೆ ಈ ಥರ ತಪ್ಪನ್ನ ನೀವು ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅಯ್ಯೋ, ಖಂಡಿತ ಇಲ್ಲ ಕಾವೇರಿ. ಒಂದ್ಸಲ ಆಗಿದ್ದ ತಪ್ಪು ಮತ್ತೆ ಆಗದೆ ಇರೋ ರೀತಿ ನಾನು ನೋಡ್ಕೋತೀನಿ. ಓಕೆ. ಇಂಡೈರೆಕ್ಟಾಗಿ ನನಗೆ ವಾರ್ನಿಂಗ್ ಕೊಡ್ತಾ ಇದೆಯಾ? ನೆಕ್ಸ್ಟು ನಾನು ಇಂಡೈರೆಕ್ಟಾಗಿ ಮಾಡೋ ವಾರ್ಗೆ ನಿನ್ನ ಈ ಫ್ಯಾಮಿಲಿ ಛಿದ್ರ ಆಗೋಗುತ್ತೆ. ನೋಡ್ತಾ ಇರೋ. ಕಾವೇರಿ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ನನಗೆ ಸಾಕು, ನನಗೆ ಲೇಟ್ ಆಗ್ತಾ ಇದೆ. ಅಮ್ಮ, ನಾನು ಹೋಗಿ ಬರ್ತೀನಿ. ಸರಿ ಕಂದ, ಹುಷಾರಾಗಿ ಹೋಗ್ಬಿಡ್ ಬಾ. ಪೂರ್ಣಿ, ಬಾಯ್.